ಯೋಗಸ್ಥಃ ಕುರು ಕರ್ಮಾಣಿ. ಯೋಗಸ್ಥಃ ಕುರು ಕರ್ಮಾಣಿ ಅಂದರೆ ಯೋಗದಲ್ಲಿ ನಿಂತು ಕೆಲಸವನ್ನು ಮಾಡುವಂಥ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಸಂಗಂ ತ್ಯಕ್ತ್ವಾ ಧನಂಜಯ. ಯೋಗಸ್ಥಃ ಕುರು ಕರ್ಮಾಣಿ ಅಂದರೆ ಈಗ ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತೀರ. ಇವಾಗ ನೀವು ಪಾದಗಳನ್ನು ಸರಿಯಾಗಿಟ್ಟರೆ, ಕೆಳಗಡೆ ಕರೆಕ್ಟಾಗಿಡಿ, ಪಾದಗಳನ್ನು ಕೆಳಗಿಟ್ಟರೆ ಇದು ಒಂದು ಆಸನದ ಬಗ್ಗೆ ಆಯಿತು. ನೇರವಾಗಿ ಬೆನ್ನನ್ನು ನೇರವಾಗಿರಿಸಿದ್ರೆ ಇಟ್ ಈಸ್ ಆಲ್ಸೋ ಎ ಆಸನ. ಅದಕ್ಕೆ ಸ್ಥಿರಂ ಸುಖಂ ಆಸನಂ ಅಂತೀವಿ. ನನಗೆ ಟೈಮ್ ಇಲ್ಲ ಯೋಗ ಮಾಡೋದಕ್ಕೆ, ಬೆಳಗ್ಗೆ ಸಾಯಂಕಾಲ ಆಫೀಸು ಇವೆಲ್ಲ ಹೇಳ್ತಾ ಇರ್ತೀವಿ. ಆದರೆ ನೀವೆಲ್ಲಿರ್ತೀರಲ್ಲ ಹಾಗೆ 1 ನಿಮಿಷ 2 ನಿಮಿಷ ಸಮಯ ನೋಡಿಕೊಂಡು ಈ ಥರ ಮಾಡಬೇಕು. ಸೊ ಅದಕ್ಕೆ ಯೋಗಸ್ಥಃ ಕುರು ಕರ್ಮಾಣಿ. ನೀವೇನೇ ಕೆಲಸ ಮಾಡಿದ್ರೂ ಯೋಗದ ರೂಪದಲ್ಲಿ ಮಾಡಿ. ಯೋಗಾಗೆ ಇದೇ ಟೈಮ್ ಬೇಕು ಅಂತ ಇಲ್ಲ ಅಲ್ವಾ. ಇವಾಗ ನೀವೆಲ್ಲ ಆಫೀಸಲ್ಲಿ ಇದ್ದೀರಾ ಅಂತ ತಿಳ್ಕೊಂಡ್ರೆ ನೋಡಿ ಎಷ್ಟು ಈಸಿ ಆಯಿತು. ಒಂದು 30 ಸೆಕೆಂಡ್ಸ್ ಹಾಗೆ ಕೂತ್ರೆ ನಿಮ್ಮ ಸ್ಟ್ರೆಂತು, ಬಾಡಿ ಸ್ಟ್ರೆಂತು ಕರೆಕ್ಟ್ ಆಗ್ತಾ ಬರುತ್ತೆ. ಪಾದಗಳು ಕರೆಕ್ಟಾಗಿ ಕೆಳಗೆ ಊರಿದರೆ, ನಿಮ್ಮ ಪಾದಗಳ ನೆಲದ ಮೇಲೆ ಊರಿದ್ರೆ ಎನರ್ಜಿ ಈಕ್ವಲಿ ಫ್ಲೋಸ್ ಅಲ್ವಾ. ಸೊ ಹೀಗೆ ನಾವು ರೂಢಿ ಮಾಡ್ಕೋಬೇಕು. ಅದಕ್ಕೆ ಯೋಗಾಗೇನು ನಮಗೆ ಟೈಮ್ ಬೇಕು, ಬೆಳಗ್ಗೆ ಸಾಯಂಕಾಲ ರಾತ್ರಿ ಇಲ್ಲ. ಏನು ಕೆಲಸ ಮಾಡ್ತಾಯಿದ್ರು ಕೂಡ ಯೋಗದಲ್ಲೇ ಮಾಡಬೇಕು. ಅದಕ್ಕೆ ಯೋಗ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಪ್ರಾಕ್ಟೀಸಿಂಗ್ ಆನ್ ದ ಮ್ಯಾಟ್, ಇಟ್ ನಾಟ್ ಬಿಗಿನ್ಸ್ ಆನ್ ದ ಮ್ಯಾಟ್. ನಮಗೇನು ಮ್ಯಾಟ್ ಇರಬೇಕು, ಮ್ಯಾಟ್ ಮೇಲೆ ಯೋಗ ಮಾಡಬೇಕು ಅಂತೀವಿ. ಬಟ್ ಯೋಗ ಹಾಗೆ ಹೇಳಲ್ಲ. ಸೊ ಇಟ್ ಈಸ್ ಅನ್ ಅವೇರ್ನೆಸ್ ಅಂತೀವಿ. ಅವೇರ್ನೆಸ್ ಆನ್ ಯುವರ್ ವರ್ಕ್, ಅವೇರ್ನೆಸ್ ಆನ್ ಯುವರ್ ಡ್ಯೂಟಿ. ಏನು ಕೆಲಸ ಮಾಡಿದ್ರೂ ಕೂಡ ನಾವು ಯೋಗದಲ್ಲಿ ಮಾಡಿದ್ರೆ ಅದು ಕರ್ಮಯೋಗ ಅಂತ ಆಗುತ್ತೆ. ಅಡುಗೆ ಮಾಡೋರು ಅಡುಗೆ ಮಾಡುವಾಗ ಅದು ಯೋಗದ ರೀತಿ, ಕಚೇರಿಯಲ್ಲಿ ಮಾಡೋರು ಕೆಲಸ ಕಚೇರಿ, ಯಾವುದೇ ವೃತ್ತಿ ಇರಲಿ. ಆದ್ದರಿಂದ ಯೋಗಸ್ಥಃ ಕುರು ಕರ್ಮಾಣಿ. ನಾನು ಯೋಗ ಮಾಡಬೇಕಪ್ಪ ಅಂತಿರಲ್ಲ, ಅದು ತಪ್ಪು. ಅರ್ಥ ಆಯ್ತಾ? ಯೋಗ ಮಾಡೋದಲ್ಲ, ಯೋಗ ಆಗೋದು ಪ್ರತಿ ಕ್ಷಣದಲ್ಲೂ ಆಗಬೇಕು ಅಂತ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಸೊ ಟೋಟಲಿ ನಿಮ್ಮ ದಿನ ಪೂರ್ತಿ ಕೂಡ ಯೋಗದಲ್ಲೇ ಇರ್ತೀರ. ಮಲಗುವಾಗಲೂ ಕೂಡ ಯೋಗ ನಿದ್ರೆನಲ್ಲಿರ್ತೀರ. ಎದ್ದವಳಿಂದ ಅದಕ್ಕೆ 24 ಅವರ್ಸ್ ಯೋಗಿಗಳಾಗಿರಬೇಕು ಅಂತ. ಅರ್ಥ ಆಯ್ತಾ? ಯೋಗ ಮಾಡಬೇಕು ಅನ್ನೋದು ಇಲ್ಲ, 1 ಅವರ್ ಮಾಡಬೇಕು ಅಂತ ಅಲ್ಲ. 1 ಅವರ್ ಅಲ್ಲ ಯೋಗ. ಸೊ ಹೋಲ್ ಆಫ್ ದ ಲೈಫ್. ಅದಕ್ಕೆ ಯೋಗ ಇಸ್ ಎ ಹೋಲಿಸ್ಟಿಕ್ ಡಿಸಿಪ್ಲಿನ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಹೇಳೋದು.